ಸೊ ಗೈಸ್, ಒಂದೇದಾಗಿ ಎಲ್ಲರಿಗೂ ನಮಸ್ಕಾರ. ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಬರಿ, ಯಾಕಂದ್ರೆ ಪಾರ್ಟ್ 2 ಡೈರೆಕ್ಟ್ ನಿಮ್ಗೆ ಅರ್ಥ ಆಗೋದಿಲ್ಲ. ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ 5 ತಿಂಗಳು ಗ್ಯಾಪ್ ಕೊಟ್ಟ ಹೊಳಿ ವಿಡಿಯೋ ಹಾಕಿದ್ರು 6,000 ಜನ ನೋಡಿದ್ರಿ. ಭಾಳ ಖುಷಿ ಆಯ್ತು ನಮಗೆ. ಹಾಗಾಗಿ ಪಾರ್ಟ್ 2 ಅಪ್ಡೇಟ್ ಮಾಡಿದ್ದೀವಿ. ಇನ್ನು ಮುಂದೆ ಯಾವತ್ತು ವಿಡಿಯೋ ತಕ್ಕೋದಿಲ್ಲ, ಸೀದಾ ವಿಡಿಯೋ ಬರ್ತಾವ. ಹಾಗಾಗಿ ನಾನು ಹೊಸ ಟೀಮ್ ಆಗಿರ್ಬೋದು, ನಮ್ಮ ಹುಡುಗರು ಆಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳು. ಯಾಕಂದ್ರೆ ಚಲೋ ವರ್ಕ್ ಮಾಡಿರಿ ಸತಿ, ನಮಗೆ ಭಾಳ ಸಪೋರ್ಟ್ ಮಾಡಿದ್ರೆ. ಹಂಗೆ ಎಲ್ಲರಿಗೂ ನಮಸ್ಕಾರ. ಪಾರ್ಟ್ 2 ಪೂರ್ತಿಯಾಗಿ ನೋಡಿರಿ. ಈಗ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಲಾರ ವೀಡಿಯೋಸ್ ನೋಡಾತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಂದ್ರೆ ನಿಮಗೆ ನಾವು ಹಾಕಿದ ವಿಡಿಯೋ ಲಿಂಕ್ ಬರ್ತಾವೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಪೂರ್ತಿ ವಿಡಿಯೋ ನೋಡಿ ಕೇಳಿ ಹೋಗ್ರಿ. ಏನು ಹೇಳುದು ಅವ್ರಿಗೆ? ಏನು ಹೇಳ್ಕೊತ ಕುಂತೀವಿ ಅಂದ್ರೆ ನಾವ ಸಿಕ್ಕೊಂಡಂಗೆ ಆಗ್ಬಿಡುತ್ತೆ. ಅಣ್ಣ, ಮೊದ್ಲವ್ರು ಬಡವ್ರದಾರ, ಅಂಜಿಕೆ ಹಾಕೋಣ. ಅಂಜಿದ್ರೆ ಚಲೋ, ಇಲ್ಲಾಂದ್ರೆ ರೊಕ್ಕ ಕೊಟ್ಟು ಮುಗಿಸ್ಬಿಡು. ಹಂಗಾದ್ರೆ ಅವ್ರನ್ನ ಕರ್ಸ. ಸರಿ ಅಣ್ಣ, ಅವ್ರನ್ನ ಹೆಂಗ್ರ ಮಾಡಿ ಕರ್ಕೊಂಡ್ ಬರ್ತೀನಿ. ಹೋಗ, ಮೊದಲು ಆ ಕೆಲಸ ಮಾಡ್ಬಿಡ. ಈ ಕಡೆ ಹೊಂಟಿರಿ? ಅಣ್ಣ ಇಲ್ಲೇ ಹೊಲಕ್ಕೆ ಹೊಂಟಿವಿ. ನಾನು ಆ ಕಡೆ ಹೊಂಟಿನಿ, ಬಾ ಬಿಡ್ತೀನಿ. ಬಾಲೆ ಹೋಗುಂಬಾ. ಮೆಲ್ಕಾಸ, ಎಲ್ಲಿ ಹೋಗ ಕುಂತಿ? ಮನಿಗೆ ಹೊಂಟಿದ್ನಿ. ಕಾಲ್ ಯಾಕೆ ಮಾಡಿಲ್ಲ? ಕೆಲಸ ಇತ್ತಾವ ಸ್ವಲ್ಪ. ಕೆಲ್ಸ ಇರ್ಲಿ ಬಿಡ್ಲಿ, ಅದೇನಾರ ಆಗ್ಲಿ ಕಾಲ್ ಮಾಡ್ಬೇಕು. ಇಲ್ಲ ಅಂದ್ರೆ ಸರಿ ಇರಂಗಿಲ್ಲ ನೋಡು. ಕೆಲಸ ಇದ್ದಾಗ ಫೋನ್ ಹೆಂಗ್ ಮಾಡೋದಾಗುತ್ತೆ? ಅದೆಲ್ಲ ನಂಗ್ ಗೊತ್ತಿಲ್ಲ. ಲೇ, ಏನ್ ಗೊತ್ತಿಲ್ಲ? ಏನಂದಿ? ಲೇ, ಮೂಲೆ ನಾನೇನ್ ಕಟ್ಕೊಂಡು ಹೆಂಡತಿ ಮಾಡೇನ? ಹಿಂದಲ್ಲ ಆಗತ್ತೀವಿಲ್ಲ. ಆಗಿಂದೇಳು, ಈಗಲ್ಲ. ಸರಿ ಆಯ್ತು ಅನ್ಬಾರ್ದಲ್ಲ. ಏ, ನಾ ಹಂಗ ಕಾಮಿಡಿ ಮಾಡಿದ್ಯಾ, ಖರೀ ನೀ ಏನ್ ಕರೆದ್ರು ನಂಗ್ ಖುಷಿನ. ಸರಿ ಆಯ್ತು ಹೋಗು, ಸುಳ್ಳು ಯಾರು ನೋಡ್ರಿ ತೊಂದ್ರೆ ಆಗುತ್ತೆ. ಯಾರ್ ನೋಡ್ತಾರ? ನೋಡ್ಲಿ ಬಿಡು. ಏ ಸುಮ್ ಹೋಗೋ ಮಾರ, ಯಾರು ನಿಮ್ಮ ಅಪ್ಪ ಹೇಳಿದ್ರಿ ಮಾಡೋದು. ಏನ್ ಮಾಡುದಂದ್ರ ಗೊತ್ತಾಗುತ್ತ, ಗೊತ್ತಾದ್ಮೇಲೆ ಮದ್ವೆ ಆಗೋನು. ಬಾಯಿಲಿ ಹೇಳ್ದಂಗ್ ಸುಲಭಲ್ಲ. ನಿಮ್ಮ ಅಪ್ಪ ಬಂದ್ ಕ್ಯಾಸ್ ಏನ್ ಮಗಳು ಮಾಡ್ಕೊಂಡು ಮತ್ತೆ ಸುಮ್ ಬಿಡ್ರಿ, ಕಷ್ಟ. ಯಾಕ್ ಮಾಡ್ಕೊಡಲ್ಲ? ಯಾಕೆ ಕೊಡಾಗಿಲ್ಲ ಅಂದ್ರೆ ಇವಾಗಿನ ಕಾಲದಾಗ ಒಂದು ದುಡ್ಡು ಇರ್ಬೇಕು, ಇಲ್ಲ ಗೌರ್ಮೆಂಟ್ ನೌಕರಿ ಇರ್ಬೇಕು. ನನ್ನ ಕಡೆ ನೋಡ್ರಿ ಯಾರು ಇಲ್ಲ. ಹೆಂಗ್ ಕೊಡ್ತಾ ನಿಮ್ಮ ಅಪ್ಪ? ಹಂಗಾರ ನೀ ನಂಗ್ ಲಗ್ನ ಆಗುದಿಲ್ಲ? ಆದಷ್ಟು ಜಲ್ದಿನ ಮದುವೆ ಹಾಕಿ, ನೀವು ಸ್ವಲ್ಪ ಜೀವನದಾಗ ಯಾರು ಸೆಟ್ಲ್ ಹಾಕಿ ನಿಮ್ಮ ಅಪ್ಪನ ಬಂದು ನಾನೇ ಕೇಳ್ತೀನಿ. ಸುಳ್ಳು ಯಾರು ನೋಡ್ರಿ ತೊಂದ್ರೆ ಆಗುತ್ತೆ, ಹೋಗು. ಸರಿ ಆತ್ ತಗೋ. ಈ ಕಡೆ ಕರ್ಕೊಂಡ್ ಬಂದಿ. ಬರ್ರಿ ಬರ್ರಿ, ಒಂದ್ ಸ್ವಲ್ಪ ಕೆಲಸ ಐತಿ ಜೊತೆ ಮುಗಿಸ್ಕೊಂಡು ಹೋಗೋಣ. ಎಲ್ಲಿ ಕರ್ಕೊಂಡ್ ಲೇಪ? ನನಗೆ ಒಂದು ತಿಳಿಯವಲ್ತ. ಒಂದು ಅರ್ಥ ಆಗತ್ತಿಲ್ಲಪ್ಪ. ಬರ್ರಿ ಬರ್ರಿ, ಎಲ್ಲ ಅರ್ಥ ಆಗತ್ತೆ. ನಮಸ್ಕಾರಪ್ಪ, ಬರ್ರಿ ಬರ್ರಿ. ನಿಮ್ ಬಗ್ಗೆ ನಮ್ಮ ಹುಡುಗರು ಎಲ್ಲಾ ಹೇಳ್ಯಾರ. ನೀವು ನಮಗ ಬೇಕಾದವ್ರ ಮಕ್ಳ, ಅದಕ್ಕ ನಿಮ್ಮಷ್ಟಕ್ಕೆ ನೀವು ತಿಳ್ಕೊಂಡ್ರ ಸರಿ. ಇಲ್ಲ ಅಂದ್ರ ಬದುಕೋದು ಕಷ್ಟ ಆಗತ್ ನೋಡ. ಅಣ್ಣ ನೀವ್ ಏನ್ ಹೇಳಾಕತ್ತೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡಿಸ್ತೀನಿ, ಅರ್ಥ ಮಾಡ್ಸಕ ಕರ್ಸಿನಿ. ಲೇ, ನೀನು ಸ್ವಲ್ಪ ಅವ್ರಿಗೆ ಫ್ಲಾಶ್ ಬ್ಯಾಕ್ ಹೇಳ. ಯಾರಿಗೂ ಗೊತ್ತಾಗ್ಬಿಡಂತೇಳಿ ಅವ್ರು ತೋಟದಾಗ ಮಣ್ಣು ಮಾಡ್ಯಾರ. ಯಾರ ಮಂದಿ ಕೇಳಿದ್ರ ಯಾರು ಸರಿ ಅಂತೇಳಿ ಸುಳ್ಳು ಹೇಳ್ಕೊಂತ ಅಡ್ಡಾಕತ್ತಾರ. ಯಾರದ ಆ ಹುಡುಗಿ ಎಲ್ಲಿ ಅದಾಳ ಅಂತ ಕೇಳಿದ್ರ ಏನ್ ಹೇಳ್ತಾರ ಅವ್ರು? ಆ ಹುಡುಗಿ ಬ್ಯಾರೆ ಕಡೆ ಕಲಿಯಕ್ಕೆ ಅಂತೇಳಿ ಹೇಳ್ತಾರ. ಇವಾಗ ಅರ್ಥ ಆತು ಏನ? ಇನ್ನೊಮ್ಮೆ ಅರ್ಥ ಮಾಡಿಸ್ಬೇಕ ನಿಮಗ? ಆಯ್ತನ, ಅರ್ಥ ಆಯ್ತನ. ಇದು ನಿಮಗ್ ಗೊತ್ತಾಗೈತೋ ಬಿಟ್ಟೈತೋ ಗೊತ್ತಿಲ್ಲ. ಇದು ನಿಮ್ಮಿಂದ ಇನ್ನೊಬ್ಬರಿಗೆ ಗೊತ್ತಾತ, ನೀವ ಇರಂಗಿಲ್ಲ. ಇಲ್ಲಣ್ಣ, ಯಾರ ಹತ್ರನು ಹೇಳುದಿಲ್ಲ. ಸರಿ, ನೀವ್ ಹೋಗ್ರಿ. ಆಯ್ತಣ್ಣ. ಆಯ್ತನ, ಹೋಗ್ಬೇಕು ಹೋಗಿ. ಏ ನಿಂದ್ರಿಲಿ. ಲೇ, ನಿನ್ ಕಡೆ 1,00,000 ರೂಪಾಯಿ ಅದಾವಲ್ಲ, ಅದ್ರಾಗ 50,000 ರೂಪಾಯಿ ಕೊಡ ಅವ್ರಿಗೆ. ಅಣ್ಣ ಇದೆಲ್ಲ ನಮ್ಗೆ ಯಾಕೆ ಬೇಕಣ್ಣ? ಬ್ಯಾಡಣ್ಣ. ಇವತ್ತಿನ ಕಾಲದಾಗ ರೊಕ್ಕ ತಗೊಲಾರ್ದ ಯಾರು ಯಾವ ಕೆಲಸನೂ ಮಾಡಂಗಿಲ್ಲ. ನೀವು ಇದನ್ನ ಹೇಳಾರ್ದಕ್ಕ ತಗೊಂಡೇನಂತೇಳಿ ತಿಳ್ಕೊಡ್ರಿ. ಅಣ್ಣ ನೀವು ಕೊಟ್ರು ಕೊಡ್ಲಿಕ್ಕೆ ಅಂದ್ರೂ ನಾವ್ ಯಾರ ಮುಂದೆ ಹೇಳುದಿಲ್ಲ ಅಣ್ಣ. ಇರಂಗಿರ್ಲಿ, ತಗೊಂಡ್ ಹೋಗ್ಬಿಡ್ರಿಪ್ಪ. ಬ್ಯಾಡಣ. ಲೇ, ಇವ್ರಿಗೆ ತಿನ್ನೋದು ಬಂದಿಲ್ಲ, ಇವ್ರನ್ನ ಬಿಟ್ಟು ಬಂದ್ಬಿಡು ಹೋಗಿ. ಪರವಾಗಿಲ್ಲಣ್ಣ, ಹೋಗ್ಬಿಡ್ತಾನ. ಏನು ಬೇಡ, ಅವ ಬಿಟ್ಟು ಬರ್ತಾನ, ಹೋಗ್ರಿ. ನಾ ಹೇಳಿದ್ದ ನೆನಪಿರ್ಲಿ ಮಗ. ಆಯ್ತಣ್ಣ. ಆಯ್ತನ, ಹೋಗ್ಬೇಕು ಹೋಗಿ. ಲೂಲಿ ಸಿಯಾದನ ಅವ್ನು ನೋಡಿದ್ರೆ ಬೈತಾನ್ಲಿ ಅಪ್ಪ, ಸಾಕೋಸ್ ಹೋಗಂಬಾ. ಯಾವ್ಯಾಕ ಬೈತಲ್ಲಿ? ಇಲ್ಲಿ ನಾನು ಊರಿಗೆ ಬಂದಿದ್ದು ಅವ್ನ್ ಹೇಳಿಲ್ಲ ಅಪ್ಪ, ಬೇಕಾರೆ ಆಮೇಲೆ ಮೀಟ್ ಆಗಂಬಾ. ಏನ್ರಲ್ಲಿ ಗೊತ್ತಾಗ್ಬಾರ್ದ ಸ್ವಕಾಸ್ ನೀಡ್ಕೊತ ಹೊಂಟ್ರಿನ? ಇಲ್ಲಿ ಹಿಂಗೆ ಹೆಂಗ್ ಗೊತ್ತಾಯ್ತ್ಲಿ? ಯಾಕಪ್ಪ, ನಾವೇನ್ ಮಾಡಿ ನೋಡಿದ್ರು ನೋಡ್ಲಾರ ಹೊಂಟ್ರಿಲ್ಲ? ಇವಾಗ ಊರಾಗಿದ್ದ ಬಂದಿದ್ದು ನಿನ್ಗೆ ಗೊತ್ತಿದ್ದಿರಲ್ಲ, ಅದಕ್ಕ ನೀನ್ ನೋಡಿದ್ರೆ ಬೈತೆ ಅಂತೇಳಿ ಹಂಗ ಹೊಂಟಿದ್ವಿ. ಅವ್ರೇನ್ ಬಿಡ್ಲಿ, ದೊಡ್ಡ ಮಂದಿ ನಮಗೆಲ್ಲ ಹೇಳಿ ಬರ್ತಾರನ. ಹಿಂಗೆ ಹೇಳಿದ್ರೆ ಬಸ್ ಸ್ಟಾಂಡ್ ಬಂದ್ ಕಾಯ್ಕೋ ಕುಂದಿರ್ತೀನಿ. ನೀ ಬರ್ತಿ ಅಂತ ಹೇಳಿ ನಾ 3 ಬಸ್ ಸ್ಟಾಂಡ್ ಕಸ ಕೇಸ್ ತಯಾರು ಮಾಡಿ ಹೂವ ಹಾಕಿಸ್ತಿದ್ನಲ್ಲ ನಿನ್ ಸಂಬಂಧ. ಅಯ್ಯೋ ಮರೆ, ಮೊನ್ನೆ ಸಲ ಬರುವಾಗ ಮುಂಜಾನೆ 9 ಗಂಟೆಗೆ ಬಂದ್ರ ಇಲ್ಲೇ ಬಂದ್ ತಂದ್ ಮಧ್ಯಾಹ್ನ 2 ಬಂದಿಯಪ್ಪ. ಸ್ವಲ್ಪ ಕೆಲಸ ಇತ್ಲಿ. ಅಯ್ಯಪ್ಪ, ಗೊತ್ತ ಬಿಡೋ ಮರೆ, ಮೊದ್ಲ ನಿನ್ ದೊಡ್ಡ ದೊಡ್ಡ ಕೆಲಸ. ಅದೆಲ್ಲ ಹೋಲಿ ಬಿಡು. ನಾವ್ ಸಕಾಸ ಹೊಂಟ್ರು ನಿನ್ಗೆ ಹೆಂಗ್ ಗೊತ್ತಾತ? ಏ, ನಾವ್ ಈ ಟ್ರೇಕಿಲ್ಲ ಗಂಡ ಐತಿ ಮಗ್ಲ ಮುಕ್ಕೊಂಡ್ರು ಬರೀ ಸ್ಮೆಲ್ ಮೇಲೆ ಕಂಡು ಹಿಡಿತೀನಿ ನಿಮ್ಮನ್ನ. ಗಂಡ ಅಂತ ಅನ್ನಕ್ ಹೋಗ್ಬೇಡಿ, ಮಂದಿ ಯಾರ ಕೇಳಿದ್ರೆ ತಪ್ಪು ತಿಳ್ಕೊತಾರ. ಹಂಗಲ್ಲಿ ಗಂಡ ಅಂತ ಹೆಂಗ್ ಬಿಟ್ಟಿರಲ್ಲ, ನಾವು ಎಂದೂ ಹಂಗ್ ಬಿಟ್ಟಿಲ್ಲ ಅಂತ ಹೇಳಕತ್ತೀನಿ ನಾನು. ನೀವಿಬ್ರು ಎಲ್ಲಿ ಹೋಗಿದ್ರಿ?
ಮೊರಂ ಅಂತಲ್ಲ ಊರ್ ಸುತ್ತಾಕೊಂಡ್ ಬರಕ್ ಹೋಗಿದ್ವಿ. ಆಯ್ತಾ ಸರಿ, ನಂದು ಒಂದ್ ಸ್ವಲ್ಪ ಕೆಲಸ ಐತಿ, ಮತ್ತೆ ಭೇಟಿಕ್ಕಿಂತ ನಿಮಗೆ. ಅಕಸ್ಮಾತ್ ಈ ನನ್ನ ಮಕ್ಳು ಯಾರ ಮುಂದೆ ಹೇಳಿದ್ರೆ ಏನಾಗತ್ತನ? ತಮ್ಮ ಕಾನೂನು ಮೊದಲಂಗಿಲ್ಲ ಈಗ. ಏನಾರ ಮೊದಲ ಮಾಡಿದ್ವಿ ಅಂದ್ರೆ ರೊಕ್ಕ ಕೊಟ್ಟು ಮುಚ್ಚಿ ಹಾಕ್ಬೋಸ್ಬೋದೈತಿ. ಕೆಲವೊಂದಿಷ್ಟು ಪೊಲೀಸರಿಗೆ ಸ್ಟ್ರಿಕ್ ಅದಾರ. ಸ್ವಲ್ಪ ಏನಾರ ಗೊತ್ತಾತಂದ್ರ ನಮ್ಮನ್ನ ಒದ್ದೊಳಗೆ ಹಾಕ್ತಾರ. ಹುಡುಗಿ ಜೀವನ ಕೊಡಿಬೇಕಣ, ರೆಡಿ ಮಾಡಿಸ್ಬೇಕು. ಲೇ ನೀನು ಎಷ್ಟದಿ ಅಷ್ಟೇ ಇರ, ಭಾಳ ಮ್ಯಾಪ್ ಹೋಗ್ಬೇಡ. ಅದನ್ನ ಏನು ಮಾಡ್ಬೇಕು ಅನ್ನೋದು ನನಗೆ ಎಲ್ಲ ಗೊತ್ತೈತಿ. ಯಾವುದೇ ದಿಕ್ಕು ದೇಶ ಇರ್ಲಾರ್ದವಂಗ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕಣ. ನನಗೆ ಮಗಳಕ್ಕಿಂತ ಮಣಿತನ ಮರ್ಯಾದೆನೇ ಮುಖ್ಯ. ಆಕಿ ನಿಮ್ಮ ತಮ್ಮನ ಮಗಳಿಲ್ಲ. ಆಕಿ ನಮ್ಮ ತಮ್ಮನ ಮಗಳಾದ್ರೇನು ಮರ್ಯಾದೆ ಹೋಗುದು ನಮ್ಮ ಮಣಿತನದ್ದ. ಅದು ನಿಜ ತಗೋಣ. ಹೋಗ ಏನಾದ್ರೂ ಕೆಲಸ ಮಾಡೋಗ. ಏನಮ್ಮ ಓದೋದು ಪದೋದು ಮಾಡ್ತೀಯೇನಿಲ್ಲ? ಹ್ಞೂ ಅಕ್ಕ, ಮಾಡಕತ್ತೀನಿ. ಆದಷ್ಟು ಫೋನ್ ನೋಡೋದು ಕಡಿಮೆ ಮಾಡ. ಓದಿನ ಕಡೆ ಸ್ವಲ್ಪ ಗಮನ ಜಾಸ್ತಿ ಇರ್ಲಿ. ಬರೇ ನಿದ್ದೆ ಮಾಡೋದು ಅಲ್ಲ. ಇಷ್ಟೊತ್ತನ ಓದಾಕುತ್ತಿದ್ದ, ಈಗ ಫೋನ್ ನೋಡಾಕತ್ತೀನಿ. ಮೊದಲ ಫೋನಿಂದ ಜನ ಹಾಳಾಗತ್ತಾರ. ಸ್ವಲ್ಪ ಹುಷಾರ್ ಅನ್ನೋದು ಇರ್ಲಿ. ಅಪ್ಪ, ಎಲ್ಲಾರ ತರ ನಾನಲ್ಲ. ಹಾ ಸರಿ, ನಿನ್ನ ಹುಷಾರೊಳಗ ನೀನಿರ. ಏನಾರ ಗೊತ್ತಾತಂದ್ರ ನೋಡ, ಆಮೇಲೆ ಸರಿ ಇರಲ್ಲ. ಏನಪ್ಪ? ನಿನಗ ಅರ್ಥ ಆಗೈತೆ ಅನ್ನೋದು ಗೊತ್ತಾಗೈತೆ ನನಗ. ಹಗಲ ಮುಗಲ ಹೇಳಕ್ ಹೋಗುದಿಲ್ಲ ನಿನಗ. ಸರಿ ಅಪ್ಪ, ಹಂಗೇನ್ ಆಗುದಿಲ್ಲ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಹಾ ಸರಿ ಅವ್ವ, ಅಲ್ಲೊಬ್ರು ತೀರ್ಕೊಂಡಾರ, ಹೋಗಿ ಹಾಡ ಹಾಕಿ ಬರ್ತೀನಿ. ಅಪ್ಪ, ನಿಮ್ ಹತ್ರ ಒಂದ್ ಮಾತ್ ಕೇಳ್ಬೇಕಿತ್ತು. ಹಾ ಹೇಳಮ್ಮ. ಅದು ರೊಕ್ಕ ಏನಾದ್ರು ಬೇಕಾ? ಇಲ್ಲಪ್ಪ, ಮತ್ತೇನು? ನಾನು ಬಂದಾಗಿಂದ ಯೋಚನೆ ಮಾಡಕತ್ತೀನಿ. ಅಮ್ಮನೂ ಕಾಣತಿಲ್ಲ, ಫ್ಯಾಮಿಲಿನೂ ಕಾಣಕತ್ತಿಲ್ಲ. ಸಣ್ಣ ವಯಸ್ಲಿಂತ್ರನು ಹಾಸ್ಟೆಲ್ ಒಳಗ ಅದೀನಿ. ಈಗ ನೋಡಿದ್ರೆ ಇಲ್ಲಿ ಕರ್ಕೊಂಡ್ ಬಂದ್ ಅದಿರಿ. ನಮ್ ಫ್ಯಾಮಿಲಿಗೆ ಏನಾತು ಹೇಳ್ರಿ ಪ್ಲೀಸ್. ಫ್ಯಾಮಿಲಿ ಅನ್ನೋದ್ರ ಎಲ್ಲೈತಮ್ಮ? ನಿಮ್ಮಮ್ಮ, ಕಾಕ, ಚಿಗವ್ವ, ಅವ್ರಿಗೊಂದ್ ಮಗಳು. ಸಣ್ಣಂದಿರತ್ಲೇ ಹುಷಾರಿರ್ಲಿಲ್ಲ. ಆಕಿಗೂ ಅವಾಗಲೇ ಸತ್ತೋದ್ಲು. ಕಾಕ ಚಿಗವ್ವಂಕರು ಮುಂಚೆನೆ ಸತ್ತೋಗಿದ್ರ. ನಿಮ್ಮಮ್ಮಗ ಟಿವಿ ಕಾಯಿಲೆ ಬಂತು, ಅಳುತ್ತೀರೋದ್ಲು. ಅದಾದ್ಮೇಲೆ ನಮ್ಮ ನಿನ್ನ ಹೋಗಿ ಹಾಸ್ಟೆಲ್ ಬಿಟ್ಟು ಬಂದಿದ್ ನಾನ. ಅಕ್ಕ, ಹಂಗಂದ್ರೆ ಎಲ್ಲಾರು ತೀರ್ಕೊಂಡ್ರ? ಹೂನವ, ನಿನ್ ಬಿಟ್ರ ನನಗೆ ಯಾರಿಲ್ಲ, ನನ್ ಬಿಟ್ರ ನಿನಗೆ ಯಾರಿಲ್ಲ. ಅದಕ್ಕ ನಿನ್ ಮೇಲೆ ನಂಬಿಕೆ ಇಟ್ಟಿನಿ. ನೀನು ಕಣ್ಣಾಗ ಕಣ್ಣೀರ್ ಹಾಕ್ಬೇಡ. ಯಾಕಂದ್ರ ನಿಮ್ಮ ಅವ್ಗ ಮಾತು ಕೊಟ್ಟಿನಿ, ಕಣ್ಣೀರ್ ಹಾಕ್ಸುದಿಲ್ಲ ಅಂತೇಳಿ. ಆತಪ್ಪ, ನೀರು ಮಟನ ಆಡಂಗಿಲ್ಲ. ಮನೆ ಕಡೆ ಹುಷಾರಮ್ಮ, ಹೋಗಿ ಬರ್ತೀನಿ. ಹ್ಞೂ ಅಕ್ಕ. ನನ್ನ ಮುದ್ದು ಬಂಗಾರಿ ನೀನ, ನಿನ್ನ ಬಿಟ್ಟ ಬ್ಯಾರೆ ಹೆಣ್ಣ ನಾ ನೋಡಿಲ್ಲ ಕೇಳ. ನಮ್ಮ ಹುಡುಗಿ ಫೋನ್ ಹಚ್ಚತ್ತಾಳ. ಹಲೋ, ಹೇಳಿ ಸೌಕಾರ್ತಿ. ಏನ್ ಮಾಡಕಂತಿ? ಇಷ್ಟೊಂದ್ ಜೋಶ್ ಒಳಗ ಅದಿಯಲ್ಲ. ಯಾರ ಕೈ ಮಾಡಾಕಲ್ಲ ಅಂತ ಕೆಲಸ ಮಾಡಾಕತ್ತಿ, ಅದಕ್ಕೆ ಜೋಶ್ನಾಗ ಅದೀನಿ ನಾನು. ಅಂತ ಕಿತ್ತೋಗಿರೋ ಕೆಲ್ಸ ಏನ್ ಮಾಡಿ? ಕಿತ್ತೋಗಿರೋ ಕೆಲಸ ಅಲ್ಲೋಲಿ. ಹೇಳ, ನೀ ಮಾಡೋ ಕೆಲ್ಸ ಎಲ್ಲಾ ಕಿತ್ತೋಗಿರೋವ ಇರ್ತಾವಲ್ಲ, ಏನ್ ಮಾಡ್ಬೇಕು? ಚಪ್ಪಲ್ ಒಳಗ ಮುಳು ಸಿಕ್ಕೊಂಡಿದ್ದು ತೆಗ್ಯಾಕತ್ತಿದ್ದೆ. ಇದು ನಿನಗ್ ಸಾಧನೆನಾ? ಅಲ್ಲಿಗೆ ಬಂದ್ ಹೊಡಿತೀನಿ ನೋಡ್ ನಾನು. ಬಾಲ ನಾಚಿ ರೈತ ಇಲ್ಲಿ ಬಂದ್ ಹೊಡಿ ಅಂತೀಯಲ್ಲ. ಹೊಡೆದ್ರೆ ನನ್ನ ಏನ್ ಹೊಡಿತಾಳೆ, ಬೇರೆದಕ್ಕೆ ಯಾರು ಹೊಡಿತಾರನ? ಅದು ನಿಜಾನ ಬಿಡು. ಊಟ ಮಾಡಿದಿಲ್ಲ? ನೀ ಬಂದ್ ಮಾಡಿಸ್ತಿ ಅಂತ ಹೇಳಿ ಕುಂತೀನಿ. ಬರುವಾಗ ಬಂದ್ ಮಾಡಿಸ್ತೀನಿ ತಗೋ. ಆಯ್ತಾಳ, ಬಾ, ಕಾಯ್ಕೋತ ಕುಂತಿರ್ತೀನಿ. ಹಾ, ವಿಡಿಯೋ ಕಾಲ್ ಮಾಡಿ, ನಾನ್ ನಿನ್ ಮಕ ನೋಡ್ಬೇಕು. ಹಲೋ ಹಲೋ, ನಾನ್ ನಿನ್ ಮಕ ನೋಡ್ಬೇಕು, ವಿಡಿಯೋ ಕಾಲ್ ಮಾಡಂತ ಹೇಳಿದೆ ನಾನು. ಅಗಳರ್ ನೋಡೋದಲ್ಲ, ಈಗ ಮುಚ್ಕೊಂಡ್ ವಿಡಿಯೋ ಕಾಲ್ ಮಾಡು. ಇಲ್ಲ ನಾಳೆ ಮಾಡ್ತೀನಿ. ಈಗ ಮೊಬೈಲ್ ನೆಟ್ ಖಾಲಿ ಆಗೈತಿ. ಅದನ್ನ ಮೊದ್ಲ ಹೇಳ್ಬೇಕಿಲ್ಲ. ನಾನು ನೆನಪಿದ್ದಿದ್ದಿಲ್ಲ. ಸರಿ ತಗೋ, ನಾ ಆಮೇಲೆ ಮಾತಾಡ್ತೀನಿ. ಬಾಯ್. ಲೇ ಕಷ್ಟ ಮಾಡಿದ್ ಮರ. ಎಲ್ಲಿ ಅರ್ಜೆಂಟ್ ಐತಂತ ಬರಕ್ ಹೇಳಿದಲ್ಲ. ಅಲ್ಲೇ ನಾನು ಹೊರ ಹೊಂಟ ಕರ್ಕೊಂಡ್ ಬಂದ ಏನಾತ್ ಹೇಳ. ಲೇ, ನನಗಿಂತ ನಿನಗ ಅದ ಮುಖ್ಯನ? ಈಗ ಬಂದೇ ಇಲ್ಲ, ಸುಮ್ ಮುಚ್ಕೊಂಡ್ ಹೇಳ ಏನಾತ್. ನನಗ ನಿನಗ ನನಗ ಚಪ್ಪಲ್ ಹೊಡಿತೀನಿ, ನಿಂಗೆ ಏನಾತ್ ಹೇಳ. ಹೇಳ್ತೀನಿ. ಅದು ನಾನು ಸ್ಕ್ರೀನ್ ಟಚ್ ಮೊಬೈಲ್ ತಗೋಬೇಕಿತ್ತು. ಆಗಿದ್ರೆ ನಿನ್ ಮ್ಯಾಟ್ ತಂದು ಹೊಡಿತಿದ್ದ, ನಾ ಆಗಿದ್ರೆ ನಿನ್ ಉರ್ಲಾ ಹಾಕ್ತಿದ್ದೆ. ಯಾಕ್ರಲ್ಲಿ ನನ್ ಮೇಲೆ ಪ್ರೀತಿ ಇಲ್ಲ ನಿಮಗ? ಮತ್ತೇನ್ ಲೇವ್ ನಿಂದ್ರಸ್ಕೊಳ್ಳಾರಂಗ್ ಬಂದಿನಿ. ನೀ ಫೋನ್ ಹಚ್ಚಿದ್ರೆ ಏನಾಗೈತೆ ಅಂತ ಹೇಳಿ. ಈಗ ಆಗೈತಿಲ್ಲ ಪ್ರಾಬ್ಲಮ್. ಅದ ಫೋನ್ ತಗೊಂಡು ನಾಳೆ ತಗೋಬೋದ್ ಬಿಡ. ಆ ಫೋನಿಗೆ ಏನಿಲ್ಲ 10-15 ಸಾವಿರ ರೂಪಾಯಿ ಬೇಕು. ಮತ್ತ ಬೇಕಂದ್ರೆ ತಗೊಂಡಬೇಕ. ಅದಕ್ಕೇನ ಒಂದ್ 10 ಸಾವಿರ ರೂಪಾಯಿ ಕೊಡು. ಲೇ ಅಪ್ಪ, ಇದ್ದ ಫೋನಿಗೆ ಕರೆನ್ಸಿ ಹಾಕ್ಸೋದ್ ಆಗೋಲ್ತ. ನಾನಾ ಮಂದಿ ಹಾಸ್ಪಿಟ್ ಕೇಳ್ತೀನಿ, ನಿನಗೆಲ್ಲಿ ಕೊಲ್ಲಿ ಸರ್? ನಾನು ದೋಸ್ತ, ಅಲ್ಲಿ ನಾನಾ ಊರ್ ಬಿಡ್ಬೇಕಾದ್ರ ಸಾಲ ಮಾಡಕ್ ಬಂದ ನಾನು ಕಡೆಯಲ್ಲಿ ಬರ್ತೋಲೆ. ಲೇ, ನಿನಗ್ ದೊಡ್ಡ ಫೋನ್ ಇದಕ್ ಬೇಕೀಗ? ನಮ್ ಹುಡುಗಿ ನೋಡ್ರಿ ವಿಡಿಯೋ ಕಾಲ್ ಮಾಡ್ತೀನಿ ಅಂತೇಳ. ನನ್ನ ದೊಡ್ಡ ಫೋನ್ ಇಲ್ಲಾರ್ದಕ್ಕೆ ಸರ್ ಏನಂತ ತಿಳ್ಕೊಂಡಿಲ್ಲ. ಲೇ, ಆಕಿ ನಿನ್ ಪ್ರೀತಿ ಮಾಡಿ ಹುಡುಗಿ, ಆಕಿನ ಮುಂದೆ ಯಾಕೆ ಮುಚ್ಚು ಮರಿ? ಮುಚ್ಕೊಂಡ್ ಹೇಳ, ಆಕಿನ ಕೊಡಿಸಿದ್ರು ಕೊಡಿಸ್ಬೋದು. ಬೇಡ, ಸುಳ್ಳಾಕಿ ತಪ್ಪು ತಿಳ್ಕೊಂಡ್ರ. ನೀನ್ ನಿಜವಾಗ್ಲೂ ಪ್ರೀತಿ ಮಾಡಾಕತ್ತಿಲ್ಲ ಅಂದ್ರ ನಿನ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ ಫೋನ್ ಕೊಡಿಸ್ತಾಳ. ಹಂಗಂತೀಯ? ನನ್ನ ಮುದ್ದು ಬಂಗಾರಿ ನೀನ, ನಿನ್ನ ಬಿಟ್ಟ ಬ್ಯಾರೆ ಹೆಣ್ಣ ನಾ ನೋಡಿಲ್ಲ ಕೇಳ ಚಿನ್ನ. ಇಕ್ಕೇನು ಮರ ಮುಂಜಾನೆ ಫೋನ್ ಹಚ್ಚಾತಾಳಲ್ಲ.
ಹಲೋ ಮಕ್ಕೊಂಡೇನ ಇಲ್ಲ ಇಲ್ಲಿ ಫಾರಿನ್ ಕಡೆ ಟ್ರಿಪ್ಪಿಗೆ ಬಂದಿನಿ ಹೇಳ್ ಮುಚ್ಕೊಂಡು ಮತ್ತೇನು ಮಾರ ಮಕ್ಕೊಂದು ವಿಶ್ಕೇಶ್ ಮಕ್ಕೊಂದೇನಂತ ಕೇಳ್ತೀಯಲ್ಲ ಟೈಮ್ ಅಲ್ಲೇ 9:30 ಆಗೇತಿ. ನಾ ಇವತ್ ಕಾಲೇಜ್ಗೆ ಹೋಗಂಗಿಲ್ಲ. ನಮ್ ಕಾಲೇಜ್ ಕಡೆ ಪಾರ್ಕ್ ಐತಲ್ಲ, ಅಲ್ಲಿ ಲಗುನ್ ಬಂದ್ಬಿಡು. ನಾ ನಿನ್ ಜೊತೆ ಅರ್ಜೆಂಟ್ ಮಾತಾಡ್ಬೇಕು. ಯಾಕ ಏನಾತ ನಾ ಎಲ್ಲ ಹೇಳ್ತೀನಿ, ನಿನ್ ಬಾ. ಬಂತಡಿ